1, 2, 3, 4, 5. Reverse 5, 4, 3, 2, 1. Stop practice. Balagala hold your right leg. Back straight, bend your body straight. Hold your left leg. 1, 2, 1, 2, 1, 2, 1, 2, 1, 2, 1, 2, 1, 2, 1. Stop the practice. Now fold your right leg, right foot on your left side. Press your right knee to the floor and lift your right knee back up. Straight forward. 1, 2, 3, 4. 1, 2, 3, 4. 1, 2, 3, 4. Concentrate. 1, 2, 3, 4. 1, 2, 3, 4. 1, 2, 3, 4. Relax. Relax. ಎರಡು ಪಾದಗಳನ್ನು ಸೇರಿಸಿ ಬದ್ಧ ಕೋನಾಸನ. ಬದ್ಧ ಕೋನಾಸನ. ಪಾದಗಳನ್ನು ಸೇರಿಸಿ ಪಾದಗಳನ್ನು ಹತ್ತಿರ ಇಟ್ಕೊಂಡು ಕೈ ಬೆರಳಿಂದ ಕಾಲು ಬೆರಳನ್ನು ಲಾಕ್ ಮಾಡಿ ಎರಡು ಕೈಗಳನ್ನು ಯೂಸ್ ಮಾಡಿ ಗಾಳಿ ಒತ್ತೊಳ್ಳಿ ಅಥವಾ ಪದಗಳಲ್ಲಿ ವಾಕ್ಯಗಳಲ್ಲಿ ಶ್ಲೋಕಗಳಲ್ಲಿ ಸಂಸ್ಕರಿಸಿ ಅದನ್ನ ಪ್ರಚುರಪಡಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಆ ಪ್ರಯತ್ನವನ್ನು ಮಾಡಿದಂತವರು ಕ್ರಿಸ್ತಪೂರ್ವ 1-2ನೇ ಶತಮಾನದಲ್ಲಿ ಪತಂಜಲಿ ಗುರುಗಳು ಯೋಗ ಸೂತ್ರಗಳನ್ನ ರಚಿಸಿದ್ರು. ಆದ್ರೆ ಆ ಯೋಗ ಸೂತ್ರಗಳನ್ನ ರಚಿಸಿದ್ರು ಕೂಡ ಪಾರಂಪರಿಕವಾಗಿ ಸಿದ್ಧ ಪರಂಪರೆಯಲ್ಲಿ ಏನು ಯೋಗ ಅಭ್ಯಾಸಗಳಿತ್ತು ಅವುಗಳಿಗೆ ಅದು ಸಾಕಷ್ಟು ಭಿನ್ನವಾಗಿತ್ತು. ಆ ಹಿನ್ನೆಲೆಯಲ್ಲಿ ಸುಮಾರು 8, 9, 10, 11ನೇ ಶತಮಾನಗಳಲ್ಲಿ ನಮ್ಮ ಭಾರತದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಚಲಿತಕ್ಕೆ ಬಂದಂತಹ ನಾಥ ಸಂಪ್ರದಾಯ ಮತ್ತು ಅದ್ರ ಜೊತೆಗೆ ವಚನ ಸಾಹಿತ್ಯ, ವಚನ ಸಂಪ್ರದಾಯ, ಈ ಎರಡು ಪ್ರಮುಖ ಸಂಪ್ರದಾಯಗಳು ಯೋಗವನ್ನ ಪ್ರಚುರಪಡಿಸಲಿಕ್ಕೆ ಪ್ರಾರಂಭ ಮಾಡಿತು. ಪತಂಜಲಿ ಯೋಗ ಸೂತ್ರಗಳಲ್ಲಿ ಭಿನ್ನತೆ ಇದ್ರೂ ಕೂಡ ನಾಥ ಸಂಪ್ರದಾಯದ ಮೂಲ ಕರ್ತೃ ಮತ್ಸ್ಯೇಂದ್ರನಾಥರ ಒಂದು ಮಾರ್ಗದರ್ಶನದಲ್ಲಿ ಗೋರಕ್ಷನಾಥರು ಯೋಗ ಸಂಹಿತವನ್ನ ರಚಿಸ್ತಾರೆ. ಗೋರಕ್ಷ ಸಂಹಿತ ಸಂಪೂರ್ಣವಾಗಿ ಯೋಗಮಯ ಆಗಿರುತ್ತೆ. ಸೊ ಗೋರಕ್ಷನಾಥರು ರಚನೆ ಮಾಡಿರ್ತಕ್ಕಂತಹ ಹಠಯೋಗ ಮುಂದೆ ಸ್ವಾತ್ಮಾರಾಮರು ಹಠಯೋಗ ಪ್ರದೀಪಿಕವಾಗಿ ಅದನ್ನ ಮಾರ್ಪಡಿಸ್ತಾರೆ. ಸುಮಾರು 14-15ನೇ ಶತಮಾನದಲ್ಲಿ ಹಠಯೋಗ ಪ್ರದೀಪಿಕವನ್ನ ಸ್ವಾತ್ಮಾರಾಮರು ರಚನೆ ಮಾಡ್ತಾರೆ. ಅದಕ್ಕೆ ಮೂಲ ಆಧಾರ ಯೋಗ ಪ್ರದೀಪಿಕ. ಸೊ ಈ ಯೋಗ ಪ್ರದೀಪಿಕ ಸಂಪೂರ್ಣವಾಗಿ ನಾಥ ಸಂಪ್ರದಾಯ, ನಾಥ ಪರಂಪರೆಯನ್ನ ಒಳಗೊಂಡಿದೆ. ನಾಥ ಪರಂಪರೆ ಅಂದ್ರೆ ಅದು ಯೋಗ ಪರಂಪರೆ. ನಾಥ ಸಂಪ್ರದಾಯದ ಮುನಿಗಳ ಪ್ರತಿಯೊಬ್ಬರು ಕೂಡ ಅವರು ಯೋಗಿಗಳೇ ಆಗಿದ್ರು. ಸೊ ಯೋಗಿಗಳು, ನಾಥ ಸಂಪ್ರದಾಯದ ಯೋಗ ಪರಂಪರೆಯ ಯೋಗಿಗಳು 6 ಹಂತದ ಯೋಗವನ್ನ ಪ್ರಚುರ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ನಾವು ಸಾಕಷ್ಟು ಮುಂದುವರೆದಿರ್ತಕ್ಕಂಥ ಸಂದರ್ಭದಲ್ಲಿ ನಾಥ ಪರಂಪರೆಯ ನಮ್ಮ ಸಮುದಾಯ, ನಮ್ಮ ಸಂಪ್ರದಾಯ ನಾವು ಎಷ್ಟು ಆಚರಣೆ ಮಾಡ್ತಿದ್ದೀವಿ, ಎಷ್ಟು ಅದನ್ನ ಬಿಟ್ಟಿದ್ದೀವಿ, ಮತ್ತೆ ಬೇರೆ ಸಂಪ್ರದಾಯಕ್ಕೆ ನಾವೆಷ್ಟು ಮಾರು ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ ಬಂಧುಗಳೇ. ಇವತ್ತು ನಮ್ಮ ಮೂಲ ಪರಂಪರೆಯನ್ನ ನಾವು ಸಾಕಷ್ಟು ಬಿಡುವಂತಹ ಅಭ್ಯಾಸಗಳಾಗ್ತಾ ಇದೆ. ಬೇರೆ ಬೇರೆ ಸಂಪ್ರದಾಯಗಳನ್ನ ನಾವು ಒಳಗೊಳ್ತಾ ಇದ್ದೀವಿ. ಅದೆಲ್ಲ ಅದ್ಯಾವುದು ಕೆಟ್ಟದಲ್ಲ. ಆದ್ರೆ ನಮ್ಮ ಮೂಲ ಪರಂಪರೆ ಅದು ಯೋಗ ಪರಂಪರೆನೇ ಆಗಿದೆ. ಆ ಮೂಲ ಪರಂಪರೆಯನ್ನ ನಾವು ಅಳವಡಿಸಿಕೊಳ್ತಕ್ಕಂತಹ ಅಗತ್ಯ ಇದೆ. ಅದನ್ನು ಉಳಿಸ್ತಕ್ಕಂಥ ಅಗತ್ಯ ಇದೆ. ಅದನ್ನ ನಾವು ಆಚರಣೆಗೆ ತರ್ತಕ್ಕಂಥ ಅಗತ್ಯ ಇದೆ. ಅದೆಲ್ಲದರ ಮೂಲಕ ನಮ್ಮ ಮೂಲ ಆಶಯ ಏನಿದೆ, ನಮ್ಮ ಶ್ರೀ ಕ್ಷೇತ್ರದ ಮೂಲ ಆಶಯ ಏನಿದೆ, ಅದನ್ನು ಉಳಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದರ ಭಾಗವಾಗಿ ಯೋಗ ಅಭ್ಯಾಸ, ಯೋಗ ಆಚರಣೆ ಕೂಡ ಬಹಳ ಮುಖ್ಯ. ಸೊ ಯೋಗಾಭ್ಯಾಸವನ್ನ ನಾವು ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಲ್ಲಿ ಮಾಡೋದು ಮಾತ್ರ ಅಲ್ಲ, ನಮ್ಮ ಸಂಪ್ರದಾಯವಾಗಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಪರಂಪರೆಯಾಗಿ ನಾವು ಮಾಡ್ತಕ್ಕಂಥ ಆಚರಣೆಯಲ್ಲಿ ಯೋಗ ದಿನವನ್ನ
ಯೋಗ ಪರಂಪರೆಯನ್ನ ನಾವು ಹೇಗೆಲ್ಲ ಕಾಪಾಡಿಕೊಳ್ಬೇಕು, ಹೇಗೆ ಉಳಿಸ್ಕೊಳ್ಬೇಕು, ನಮ್ಮ ಮನೆ ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ನಮ್ಮ ಮನೆಗೆ ಬೆಳಕು ಗಾಳಿ ಹೇಗೆ ಬರಬೇಕು ಅಂತೇಳಿ ನಾವು ಒಂದು ಪ್ಲಾನ್ ಅನ್ನ ಮಾಡ್ತೀವಿ. ಅದೇ ರೀತಿ ಕೂಡ ದೇಹನೂ ಕೂಡ ಒಂದು ಮನೆಯ ರೀತಿಯಲ್ಲಿ ಗಾಳಿ ಬೆಳಕು ಅಂತ ಅಂದ್ರೆ ನಮ್ಗಿನ್ನೂ ಸರಿಯಾಗಿ ಉಸಿರಾಟವನ್ನು ಆಡ್ಲಿಕ್ಕೆ ಸರಿ ಬರುವುದಿಲ್ಲ, ಹೇಗೆ ಉಸಿರಾಟ ಆಡಬೇಕು ಅಂತೇಳಿ. ನಿಮ್ಗೆ ಯೋಗ ಅಂತ ಅಂದ್ರೆ ಯೋಗ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ ಅಂತೇಳಿ ಯೋಗವನ್ನ ಕಲ್ತ್ಕೊಂಡು ಇವತ್ತು ನಾವು ಶರೀರ ಒಳಗೆ ಮತ್ತು ಹೊರಗೆ ಆಧ್ಯಾತ್ಮಿಕವಾಗಿ ಶರೀರವನ್ನ ಒಂದು ಸಮತೋಲನವಾಗಿ ಇಟ್ಕೊಳ್ಬೇಕಾದ್ರೆ ಯೋಗ ಬಹಳ ಮುಖ್ಯ. ಇದು ಆರ್ಟಿಫಿಷಿಯಲ್ ಅಲ್ಲ, ಪ್ರಾರಂಭ ಆದದ್ದು ಆದಿಯೋಗಿ ಅಂತೇಳಿ ಶಿವ ಪ್ರಾರಂಭವನ್ನ ಮಾಡಿ, ಶಿವನಿಗೆ ಮೊದಲನೇ ಶಿಷ್ಯ ಯಾರು? ಪಾರ್ವತಿ ದೇವಿ. ಅವರಿಗೆ ಅಭ್ಯಾಸವನ್ನ ಮಾಡಿ ಆದಿಯೋಗಿ ಪರಂಪರೆಯಿಂದ ಬಂದಂತಹ ಯೋಗವನ್ನ ಎಲ್ಲ ಋಷಿಮುನಿಗಳು, ವಿಶೇಷವಾಗಿ ಪತಂಜಲಿ ಮಹರ್ಷಿಗಳು, ಅದರ ಪೂರ್ವ ಹಿಂದೆ ನಮ್ಮ ನಾಥಸಂಬೈಗೇನು ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಸಿದ್ಧಪುರುಷರು ಅನೇಕ ಇಲ್ಲೆಲ್ಲ ಬೆಟ್ಟಗಳಲ್ಲಿ ಗಿರಿಧಾಮಗಳಲ್ಲಿ ಸಿದ್ಧಪುರುಷರು ವಾಸವಾಗಿದ್ರು. ಅವರಿಗೆ ಪ್ರತಿ ದಿವಸ ಅನ್ನ ಆಹಾರ ನೀರು ಸಿಕ್ತಿಲ್ಲದೆ ಇರುವ ಸಂದರ್ಭದಲ್ಲಿ ಹಲವಾರು ದಿನಗಳು ಹಲವಾರು ವರ್ಷಗಳು ಹಾಗೆ ಗಾಳಿಯನ್ನ ಕುಟ್ಕೊಂಡು ಬದುಕುವಂತ ವ್ಯವಸ್ಥೆ ಯೋಗ ಮಾರ್ಗದಲ್ಲಿ ಕಂಡುಕೊಂಡಿದ್ರು. ಅದಕ್ಕೆ ಅವ್ರಿಗೆ ಏನಂತಾರೆ? ಸಿದ್ಧ ಪುರುಷರು ಅಂತಾರೆ. ಹಾಗೆ ನಾವು ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಟವನ್ನು ಆಡಬೇಕು, ಹೇಗೆ ನಾವು ತಿಂದಂತ ಆಹಾರವನ್ನ ಹೇಗೆ ನಾವು ಕರಗಿಸ್ಕೊಳ್ಬೇಕು, ಮತ್ತೆ ಮನನ, ಧ್ಯಾನ, ನಿಧಿಧ್ಯಾಸನ, ನಾವು ಏಕಾಗ್ರತೆಯಿಂದ ಮೆಡಿಟೇಷನ್, ರಿಲ್ಯಾಕ್ಸೇಷನ್ ಮತ್ತೆ ಯೋಗ, ಈ ಮೂರನ್ನು ನಾವು ನಿಮ್ಮ ವಿದ್ಯಾರ್ಥಿ ಜೀವನದಿಂದ ಅಳವಡಿಸ್ಕೊಂಡಿದ್ದೆ ಆದ್ರೆ ನಾವು ಕೂಡ ಎಷ್ಟೇ ಕೂಡ ಸ್ಟ್ರೆಸ್ ಆಗಿದ್ರು ಕೂಡ, ನಮ್ಗೆ ಎಷ್ಟೇ ಸ್ಟ್ರೈನ್ ಆಗಿದ್ರು ಕೂಡ, ಇವತ್ತು ದೇಹಕ್ಕೆ ಆಯಾಸ ಆದ್ರೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳ್ತೀವಿ. ನಿದ್ರೆ ಮಾಡಬೇಕಾದ್ರೂ ಕೂಡ ಹೇಗೆ ನಿದ್ರೆ ಮಾಡಬೇಕು ಅಂತ ಕಲಿಸುವಂತ ಯೋಗಾಭ್ಯಾಸದಲ್ಲಿದೆ. ಅದಕ್ಕೋಸ್ಕರ ನೀವು ಯೋಗ ಪರಿವರ್ತನಾ ದಿನವನ್ನ ಸುಮ್ಮನೆ ನಾವು ಅವತ್ತು ದಿನ ಆಚರಣೆ ಮಾಡಬಾರ್ದು ಅಂತೇಳಿ ನಮ್ಮ ಪ್ರಸಾದ್ ಅವ್ರನ್ನ ಎಲ್ಲ ಶಾಲೆಗೂ ಕಳಿಸ್ಕೊಟ್ಟು ಒಂದಷ್ಟು ಮಾಹಿತಿಯನ್ನ ನಿಮಗೆಲ್ಲ ತಿಳಿಸಿ ಇವತ್ತು ಯೋಗ ದಿನವನ್ನ ನಮ್ಮ ನಾಥ ಸಂಪ್ರದಾಯದಲ್ಲಿ ಮತ್ಸ್ಯೇಂದ್ರನಾಥ ಗೋರಕ್ಷನಾಥ್ ಅಂತ ಅಂದ್ರೆ ಮಹಾನ್ ತಪಸ್ವಿಗಳು. ಅವರು ಹಲವಾರು ವರ್ಷಗಳು ಭೂಮಿ ಒಳಗಡೆ ಇದ್ಕೊಂಡು ಧ್ಯಾನ ಹಾಕಿ ಅವ್ರಿಗೆ ಆದಿಪುರುಷರು ಅಂತ ಹೇಳ್ತಾರೆ. ಆ ಗೋರಕ್ಷನಾಥರ ಅಪರ ಅವತಾರನೇ ನಮ್ಮ ಆದಿಚುಂಚನಗಿರಿ ಇಂದಿನ ಪೀಠಾಧ್ಯಕ್ಷರಾಗಿದ್ದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಪಿಜಿಎಸ್ ಯೋಗ ಪರಿವರ್ತನಾ ದಿನವನ್ನ ಬಹಳ ಶ್ರದ್ಧೆಯಿಂದ ನಾವು ಆಚರಣೆಯನ್ನ ಮಾಡಿ ನಮ್ಮ ಜೀವನಕ್ಕೆ ಯೋಗ ಮಾರ್ಗವನ್ನು ಕಟ್ಕೊಂಡು, ಇದು ಯಾರೇ ಆಗ್ಬೋದು, ಆ ಧರ್ಮ ಈ ಧರ್ಮ ಅಂತಲ್ಲ, ಉಸಿರಾಟಕ್ಕೆ ಎಲ್ಲ ಒಂದೇ ಗಾಳಿ. ನಮಗೆ ಉಸಿರಾಡುವ ಶಕ್ತಿ ಹೇಗಿದೆ ಅಂತಂದ್ರೆ ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ ಅಂತೇಳಿ ಭಗವಂತ ಪ್ರಕೃತಿಯನ್ನ ಬಹಳ ಸುಂದರವಾಗಿ ನಮಗೆ ವ್ಯವಸ್ಥಿತವಾಗಿ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಅದನ್ನ ಸದುಪಯೋಗ ಮಾಡಿಕೊಂಡು ಪರಿಸರ ದಿನಾಚರಣೆ ಆಗ್ಬೋದು, ಗಿಡ ಮರ ಮತ್ತೆ ಯೋಗ, ಭಗವಂತನಿಂದ ಸೃಷ್ಟಿಯಾದಂತಹ ಈ ಯೋಗವನ್ನ ನಾವು ಶ್ರದ್ಧೆಯಿಂದ ಮಾಡಿದ್ದೇ ಆದ್ರೆ ನಮ್ಮ ದೇಹ ಹೊರಗೆ ಮತ್ತೆ ಒಳಗೆ ನಾವು ಹೇಗೆಲ್ಲ ಇಟ್ಕೊಳ್ಬಹುದು. ಆ ಯೋಗ ಮಾರ್ಗದಲ್ಲಿ ಹೋದ್ರೆ ನಾವು ಯೋಗಿಗಳಾಗಿ ಬದುಕಲಿಕ್ಕೆ ಸಾಕಷ್ಟು ಅವಕಾಶಗಳಿರ್ತದೆ. ಇವತ್ತು ನಾವೆಲ್ಲ ನೋಡ್ತೀವಿ, ಆರ್ಟಿಫಿಷಿಯಲ್ ಬೇಕಾದಷ್ಟು ಇವತ್ತು ಕಿತ್ಕೋಗ್ಬಿಟ್ರೆ ಒಂದಷ್ಟು ಬಾಡಿ ಸುಂದರವಾಗುತ್ತೆ ಅಂತ ತಿಳ್ಕೊಂಡಿದ್ವಿ. ಅದು ಶಾಶ್ವತವಾದಂತಹ ಬದುಕಲ್ಲ. ಇವತ್ತು ಯೋಗವನ್ನ ಸರಿಯಾದ ರೀತಿಯಲ್ಲಿ ಈಗಿಂದಲೇ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಒಳಗೆ ಧ್ಯಾನ ಸಿದ್ಧರಾಗಿ ನಾವು ಯೋಗದಿಂದ ಸಂಸ್ಕಾರಗಳನ್ನ ರೂಪಿಸ್ಕೊಂಡ್ರೆ ನಾವು ಬಹಳಷ್ಟು ನಮ್ಗೆ ಉಪಯೋಗ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ನೀವೆಲ್ಲ ನೋಡಿದ್ದೀರಿ, ನೀವು ಬೆಳಗ್ಗೆಯಿಂದ ವಿದ್ಯಾರ್ಥಿಗೆ ಬಹಳ ಮುಖ್ಯ. ಬೆಳಗ್ಗೆಯಿಂದ ಓದು ಅಂತ
ಒಂದು ಅರ್ಧ ಗಂಟೆ ನೀವು ಮೆಡಿಟೇಷನ್ ಏನಾದ್ರು ಮಾಡುತ್ತೆ ಅಂದ್ರೆ ಎಲ್ಲ ಬ್ರೈನ್ಗೆ ಇದು ವಿಜ್ಞಾನ. ಇವತ್ತು ಯೋಗ ಅಂತ ಅಂದ್ರೆ ಜ್ಞಾನಂ ವಿಜ್ಞಾನ ಸಹಿತಂ ಅಂತೇಳಿ, ಯಾವ ಜ್ಞಾನ ವಿಜ್ಞಾನದಿಂದ ಕೂಡಿರ್ತದೋ ಅದು ಬಹಳ ಸುಂದರವಾಗಿರ್ತದೆ. ಇವತ್ತು ಏನಾಗ್ತದೆ, ವಿಜ್ಞಾನವನ್ನ ಅನರ್ಥ ಮಾಡಿಕೊಂಡು ನಾವು ಸಾಕಷ್ಟು ಅನರ್ಥ ಮಾಡ್ಕೊಂಡಿದೀವಿ. ಜ್ಞಾನದಲ್ಲಿ ವಿಜ್ಞಾನ ಕೂಡುತ್ತೆ ಆದ್ರೆ ನಮ್ಮ ಬದುಕು ಕೂಡ ಸುಂದರವಾಗಿರ್ತದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಒಂದ್ಕಡೆ ಹೇಳ್ತಾರೆ ಜ್ಞಾನಿಗಳು, ಈ ನಮ್ಮ ಬ್ರೈನ್ ಏನ ಇದೆಯಲ್ಲ ಇದು 7.5 ದಶಲಕ್ಷ ಕೋಶಗಳಿಂದ ನಿರ್ಮಿತವಾಗಿದೆ. ಎಷ್ಟು ಹೇಳಿ? 7.5 ದಶಲಕ್ಷ ಕೋಟಿ, 1 ಕೋಟಿ 2 ಕೋಟಿ ಅಲ್ಲ, 7.5 ದಶಲಕ್ಷ ಕೋಟಿ ಕೋಶಗಳಿಂದ ನಿರ್ಮಿತವಾಗಿರ್ಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ನಾವೇನ್ ಮಾಡ್ತಿರ್ತೀವಿ, ಮೀಟಿಂಗ್ ಕೇಳ್ತಿರ್ತೀವಿ, ಇನ್ಯಾವುದೋ ಶಬ್ದ ಕೇಳ್ತಿರ್ತೀವಿ, ಓದ್ತಿರ್ತೀವಿ, ಮತ್ತೆ ಬೀದಿ ಕೇಳ್ತಿರ್ತೀವಿ. ಅವಾಗ ಬ್ರೈನ್ಗೆ ತುಂಬಾ ಸ್ಟ್ರೈನ್ ಆಗುತ್ತೆ. ಅದಕ್ಕೆ ಯೋಗದಲ್ಲಿ ಎಲ್ಲ ಮಾರ್ಗಗಳನ್ನ ಬಹಳಷ್ಟು ಸುಗಮವಾಗಿ ನೋಡಿ. ನೀವು